2003ರಲ್ಲಿ ನಡೆದಿದ್ದಂತಹ ಈ ಕೇಸ್ ಬಹುಶಃ ಬೆಂಗಳೂರಿಗರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ರಿಂಗ್ ರೋಡ್ ಶುಭಾ ಪ್ರಕರಣ ಈಗ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ, ಕ್ಲೈಮ್ಯಾಕ್ಸ್ ಅನ್ನ ಪಡ್ಕೊಂಡಿದೆ. ಶುಭಾ ಸೇರಿ 4 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಗಿದೆ. ಹೈಕೋರ್ಟ್ ಕೊಟ್ಟಿದ್ದಂತಹ ಆದೇಶವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ರಿಂಗ್ ರೋಡ್ ಶುಭಾ ಕೇಸ್. ಎಂಗೇಜ್ಮೆಂಟ್ ಆಗಿ 3 ದಿನಕ್ಕೆ ತನ್ನ ಭಾವಿ ಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿಸಿದ್ಲು ಆರೋಪಿ ಶುಭಾ. ತನ್ನ ಲವರ್ ಜೊತೆ ಸೇರಿ ಟೆಕ್ಕಿಯಾಗಿದ್ದಂಥ ಗಿರೀಶ್ನನ್ನ ಕೊಲೆ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ಲು. ಒಟ್ಟು 4 ಜನ ಈ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು. ಎಂಗೇಜ್ಮೆಂಟ್ ಆದಂಥ 3 ದಿನಕ್ಕೆ ಆ ಎಂಗೇಜ್ಮೆಂಟ್ ನ ಫೋಟೋನ ಗಮನಿಸ್ತಾ ಇದ್ದೀರಿ. 2003ರ ನವೆಂಬರ್ ಕೊನೆಯ ದಿನ, ನವೆಂಬರ್ 30ನೇ ತಾರೀಕು 31ನೇ ತಾರೀಕು ನಡೆದಂತಹ ಎಂಗೇಜ್ಮೆಂಟ್. ಡಿಸೆಂಬರ್ 3ನೇ ತಾರೀಕು ಈ ಗಿರೀಶ್ ಶುಭಾ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಂತಹ ಈ ಗಿರೀಶ್ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾನೆ. ಆತ ಜೀವ ಬಿಡುವುದಕ್ಕೆ ಕಾರಣ ಆಗಿದ್ದು ಇದೇ ಶುಭಾ. ತನ್ನ ಪ್ರಿಯಕರನ ಜೊತೆ ಸೇರಿ ಮತ್ತಿಬ್ಬರನ್ನ ಸೇರಿಸಿಕೊಂಡು ಗಿರೀಶ್ನನ್ನ ಕೊಲೆ ಮಾಡುವಂತಹ ಸ್ಕೆಚ್ ಅನ್ನ ರೂಪಿಸಿ ಇಂದಿರಾನಗರ ಕೋರಮಂಗಲ ಬಳಿಯ ಆ ರಿಂಗ್ ರೋಡ್ ನಲ್ಲಿ ಗಿರೀಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಪ್ರಕರಣ ಇಷ್ಟು ವರ್ಷಗಳ ಕಾಲ ಕಾನೂನು ಹೋರಾಟ ನಡೆಯುತ್ತೆ. ಹೈಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿರುತ್ತೆ. ಈಗ ಅದೇ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡಿದೆ. ಈ ಪ್ರಕರಣದ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಯಾವ ರೀತಿ ಈ ಪ್ರಕರಣ ನಡೀತಾ ಬಂತು, ಏನೇನ್ ಆರೋಪಗಳು, ಯಾರ್ಯಾರ ವಿರುದ್ಧ ಯಾರ್ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. 2003ರಲ್ಲಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು. ಬೆಂಗಳೂರಿನಲ್ಲಿ ಕಾನೂನು ವ್ಯಾಸಂಗವನ್ನ ಮಾಡ್ತಾ ಇದ್ಲು 20 ವರ್ಷದ ಈ ಶುಭಾ. ಈಕೆಯೇ ಕೊಲೆ ಪಾತಕಿ. ಜೂನಿಯರ್ ಅರುಣ್ ವರ್ಮಾ 19 ವರ್ಷ ಆತನಿಗೆ. ಈತ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿ. ಆತನ ಜೊತೆ ಶುಭಾಗೆ ಪ್ರೇಮ ಪುರಾಣ ಇತ್ತು. ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ಆ ನಂತರ ತನ್ನ ಮನೆಯವರಿಗೆ ತಿಳಿಸುವಂತಹ ಕೆಲಸವನ್ನ ಈ ಶುಭಾ ಮಾಡಿದ್ಲು. ಅರುಣ್ ವರ್ಮಾನನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ. ಆದ್ರೆ ಅರುಣ್ ಜೊತೆಗಿನ ಪ್ರೀತಿಯನ್ನ ಶುಭಾ ಕುಟುಂಬ, ಶುಭಾ ಪೋಷಕರು ನಿರಾಕರಿಸುವಂತಹ ಕೆಲಸ ಮಾಡಿದ್ರು. ಅದಾದ ನಂತರ ಏನಾಗುತ್ತೆ, ನಾವು 2ನೇ ಸೀನ್ಗೆ ಹೋಗ್ಬೇಕು. ಗಿರೀಶ್ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಬಿಡ್ತಾರೆ ಮನೆಯವರು. ಗಿರೀಶ್ ಅನ್ನುವಂತಹ ಟೆಕ್ಕಿಯನ್ನ ಹುಡುಕ್ತಾರೆ. ಇವರಿಬ್ಬರ ಜಾತಕವನ್ನ ಸೆಟ್ ಮಾಡ್ತಾರೆ. ಎರಡೂ ಕುಟುಂಬದವರು ಒಪ್ತಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಗಿರೀಶ್ ಜೊತೆ ಶುಭಾ ನಿಶ್ಚಿತಾರ್ಥ ಆಗುತ್ತೆ. ಆ ನಿಶ್ಚಿತಾರ್ಥದ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. 2003ರ ನವೆಂಬರ್ 30ನೇ ತಾರೀಕು ಶುಭಾ ಹಾಗೆ ಗಿರೀಶ್ ಎಂಗೇಜ್ಮೆಂಟ್ ಆಗುತ್ತೆ. ಆ ಎಂಗೇಜ್ಮೆಂಟ್ ಎಷ್ಟು ಖುಷಿಯಾಗಿ ಶುಭಾ ಭಾಗಿಯಾಗಿದ್ಲು ಅನ್ನೋದಕ್ಕೆ ಆ ಫೋಟೋ ಸಾಕ್ಷಿ. ಆದ್ರೆ ಆ ಸಮಯದಲ್ಲಿ ಆಕೆಯ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬೇರೆ. ಪರಿಚಯಸ್ಥರಾಗಿದ್ದಂತಹ ಶುಭಾ ಕುಟುಂಬ ಹಾಗೂ ಗಿರೀಶ್ ಕುಟುಂಬ ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು, ನೆರೆಹೊರೆಯವರು ಅನ್ನುವಂತ ಮಾಹಿತಿ. ಮನೆ ಪಕ್ಕದಲ್ಲೇ ಇದ್ದಂತಹ ಹುಡುಗ ಟೆಕ್ಕಿ ಗಿರೀಶ್ ಜೊತೆ ಮನೆಯವರು ಮದುವೆ ಫಿಕ್ಸ್ ಮಾಡ್ತಾರೆ. ನಿಶ್ಚಿತಾರ್ಥವನ್ನ ಮಾಡಿ ಮುಗಿಸ್ತಾರೆ. 3ನೇ ಸೀನ್ ಏನು, ಎಂಗೇಜ್ಮೆಂಟ್ ಏನೋ ಮಾಡ್ಕೊಳ್ತಾಳೆ ಶುಭಾ ಗಿರೀಶ್ ಜೊತೆಗೆ. ಅದಾದ ನಂತರ ಪ್ಲಾನ್ ರೂಪಿಸ್ತಾರೆ. ಅದು ಗಿರೀಶ್ನ ಹತ್ಯೆಗೆ ರೆಡಿಯಾಗುವಂತಹ ಪ್ಲಾನ್. ಎಂಗೇಜ್ಮೆಂಟ್ ಆದಂತಹ 3 ದಿನಕ್ಕೆ ಭಾವಿ ಪತಿಯ ಕೊಲೆಗೆ ಶುಭಾ ಸ್ಕೆಚ್ ಅನ್ನ ಹಾಕ್ತಾಳೆ. ಆ ಸ್ಕೆಚ್ ಹೇಗಿರುತ್ತೆ, ಪ್ರಿಯಕರ ಅರುಣ್ ವರ್ಮಾ ಜೊತೆ ಸೇರ್ಕೊಂಡು ಗಿರೀಶ್ನ ಕೊಲೆಗೆ ಸ್ಕೆಚ್ ಅನ್ನ ಹಾಕ್ತಾರೆ. ಅವರಿಬ್ರು ಕೂತ್ಕೊಂಡು ಪ್ಲಾನ್ ರೆಡಿ ಮಾಡ್ತಾರೆ. ಪ್ರಿಯತಮೆಯ ಮಾತಿನಂತೆ ಗಿರೀಶ್ ಹತ್ಯೆಗೆ ಅರುಣ್ ಗ್ಯಾಂಗ್ ಒಂದನ್ನ ರೆಡಿ ಮಾಡಿದ್ದ. ಅಂದ್ರೆ ಮತ್ತಿಬ್ಬರನ್ನ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿದ್ದ ಗಿರೀಶ್ನನ್ನ ಹತ್ಯೆ ಮಾಡೋದಕ್ಕೆ. ಆ ನಂತರ ಹತ್ಯೆ ನಡೆದಿದ್ದು ಹೇಗೆ, ಆ ಡೀಟೇಲ್ಸ್ ನ ನೋಡೋಣ. ಸೀನ್ 4, ಊಟದ ಬಳಿಕ ಮುಹೂರ್ತವನ್ನ ಇಡ್ತಾರೆ. ಹೇಗೆ, ಡಿಸೆಂಬರ್ 3ನೇ ತಾರೀಕು ರಾತ್ರಿಯ ಸಮಯ ಅದು. ಆಗ ಗಿರೀಶ್ನನ್ನ ಊಟಕ್ಕೆ ಕರೆದಿರ್ತಾಳೆ ಈ ಶುಭಾ. ಭಾವಿ ಪತ್ನಿ ಎಂಗೇಜ್ಮೆಂಟ್ ಬೇರೆ ಆಗಿದೆ, ಆಕೆ ಊಟಕ್ಕೆ ಕರೀತಿದ್ದಾಳೆ ಅಂತ ಹೇಳಿ ಗಿರೀಶ್ ಆಕೆಯ ಜೊತೆ ಆ ರಾತ್ರಿ ಊಟ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾನೆ. ಅದಾದ ಬಳಿಕ ಏನಾಗುತ್ತೆ, ಊಟ ಆದ್ಮೇಲೆ ವಿಮಾನ ಟೇಕ್ ಆಫ್ ಆಗುವುದನ್ನ ನಾವು ನೋಡೋಣ ಅಂತ ಹೇಳಿ ಶುಭಾ ಕರೆದಿರ್ತಾಳೆ. ರಿಂಗ್ ರೋಡ್ ನಲ್ಲಿ ನಿಂತ್ರೆ, ಆ ಜಾಗದಲ್ಲಿ ನಿಂತ್ರೆ ವಿಮಾನ ಹಾರೋದನ್ನ, ವಿಮಾನ ಟೇಕ್ ಆಫ್ ಆಗುವುದನ್ನ ಬಹಳ ಸುಂದರವಾಗಿ ನಾವು ವೀಕ್ಷಿಸಬಹುದು ಅನ್ನುವಂತಹ ಕಾರಣಕ್ಕಾಗಿ ರಿಂಗ್ ರೋಡ್ ನಲ್ಲಿ ಫ್ಲೈಟ್ ವೀಕ್ಷಣಾ ಸ್ಥಳಕ್ಕೆ ಶುಭಾ ಗಿರೀಶ್ನನ್ನ ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಆಕೆಯ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬೇರೆ. ಆ ನಂತರ ಏನಾಗುತ್ತೆ, ಇಬ್ರು ನಿಂತ್ಕೊಂಡು ವಿಮಾನ ಟೇಕ್ ಆಫ್ ಆಗೋದನ್ನ ನೋಡ್ತಿರ್ತಾರೆ. ಆ ಸಂದರ್ಭದಲ್ಲಿ
ವಿಮಾನ ನೋಡೋಕೆ ನಿಂತಿದ್ದಂಥ ವೇಳೆ ದುಷ್ಕರ್ಮಿಗಳು ಗಿರೀಶ್ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡ್ತಾರೆ. ಬೈಕ್ ಶಾಕ್ ಅಬ್ಸರ್ವರ್ಗಳಿಂದ ಗಿರೀಶ್ ತಲೆಗೆ ಹೊಡೆಯುವಂತಹ ಕೆಲಸವನ್ನ ಗ್ಯಾಂಗ್ ಮಾಡಿತ್ತು. ಈಕೆಯ ಪ್ರಿಯಕರ ಅರುಣ್ ಹಾಗೆ ಮತ್ತಿಬ್ಬರನ್ನ ಇನ್ವಾಲ್ವ್ ಮಾಡಿರ್ತಾರಲ್ಲ, ಇದಕ್ಕಾಗಿ ಹೈರ್ ಮಾಡಿರ್ತಾರಲ್ಲ, ಆ 3 ಜನ ಸೇರ್ಕೊಂಡು ಗಿರೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಗಿರೀಶ್ ಸ್ಥಿತಿ ಗಂಭೀರ ಆಗುತ್ತೆ. ಆ ನಂತರ ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದ್ರೆ ಹಲ್ಲೆಯಾದಂಥ ಮರುದಿನಾನೇ ಗಿರೀಶ್ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಇಡೀ ಪ್ರಕರಣದಲ್ಲಿ ಸಿಕ್ಕಂಥ ಈ ಒಂದು ನಂತರ ತನಿಖೆ ಆರಂಭ ಆಗುತ್ತೆ. ತನಿಖೆ ಆರಂಭ ಆಗ್ತಾ ಇದ್ದ ಹಾಗೆ ಯಾರ್ಯಾರು ಆರೋಪಿಗಳು, ಶುಭಾ ಪಾತ್ರ ಏನು, ಆಕೆಯ ಪ್ರಿಯಕರನ ಪಾತ್ರ ಏನು, ಹೀಗೆ ಎಲ್ಲರ ಪಾತ್ರಗಳು ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಪಾತ್ರಗಳು ರಿವೀಲ್ ಆಗ್ತಾ ಇದ್ದ ಹಾಗೆ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.